ಮಾಂಸಕ್ಕಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವ ಶಕ್ತಿಶಾಲಿ ಆಹಾರಗಳು. ನಮಸ್ಕಾರ ಸ್ನೇಹಿತರೆ, ನಾನು ಶಿಲ್ಪಾ ಸಿಟಿ, ಕನ್ನಡ ಉಪನ್ಯಾಸಕಿ, ಕನಕಪುರ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಏಕೆಂದರೆ ಪ್ರತಿನಿತ್ಯ ಬಳಸುವ ಆಹಾರ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದನ್ನು ಸರಳವಾಗಿ ತಿಳಿಸುತ್ತೇನೆ. ಇಂದಿನ ವಿಷಯ ಮಾಂಸಕ್ಕಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವ ಶಕ್ತಿಶಾಲಿ ಆಹಾರ ಪದಾರ್ಥಗಳು. ಮೊದಲಿಗೆ ಸೂರ್ಯಕಾಂತಿ ಬೀಜಗಳು. ಸೂರ್ಯಕಾಂತಿ ಬೀಜಗಳು ನಮಗೆ ಉತ್ತಮ ಪ್ರೋಟೀನ್ ಜೊತೆಗೆ ಅವು ವಿಟಮಿನ್ ಇ ಹಾಗೂ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕವನ್ನು ಹೊಂದಿವೆ. ಇವುಗಳನ್ನು ಬ್ರೆಡ್ನಂತಹ ಬೇಯಿಸಿದ ಆಹಾರಗಳಲ್ಲಿ ಸೇರಿಸಿ ಅಥವಾ ಲಘುವಾಗಿ ಹುರಿದು ತಿನ್ನಿರಿ. ಕುಂಬಳಕಾಯಿ ಬೀಜಗಳು. ಕುಂಬಳಕಾಯಿ ಬೀಜಗಳು ಸಸ್ಯ ಆಧಾರಿತ ಪ್ರೋಟೀನ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಸತು, ಮೆಗ್ನೀಷಿಯಂನಂತಹ ಅಗತ್ಯ ಖನಿಜಗಳ ಅದ್ಭುತ ಮೂಲವಾಗಿದ್ದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇವುಗಳನ್ನು ಓಟ್ ಮೀಲ್, ಮೊಸರು, ಸಲಾಡ್ಗಳಲ್ಲಿ ಸೇರಿಸಿ ಸವಿಯಬಹುದು ಅಥವಾ ಹುರಿದು ಕೂಡ ತಿನ್ನಬಹುದು. ನವಣೆ ಸಸ್ಯ ಆಧಾರಿತ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಜೊತೆಗೆ ಫೈಬರ್, ಕಬ್ಬಿಣ ಮತ್ತು ಮೆಗ್ನೀಷಿಯಂನಿಂದ ಉತ್ತಮ ಮೂಲವಾಗಿದೆ. ಇವುಗಳನ್ನು ಅದ್ಭುತ ಪ್ರೋಟೀನ್ ಮೂಲವಾಗಿದ್ದು ಅನೇಕ ಮಾಂಸಗಳಿಗೆ ಹೋಲಿಸಿದರೆ ಅಧಿಕ ಪ್ರೋಟೀನ್ ಬಯಸುವವರಿಗೆ ಇದು ಉತ್ತಮ ಆಯ್ಕೆ. ಅವುಗಳನ್ನು ಸಲಾಡ್ಗಳು, ಸೂಪ್ಗಳು, ಹುರಿದ ತರಕಾರಿಗಳ ಮೇಲೆ ಉದಾರವಾಗಿ ಸಿಂಪಡಿಸಿ ಅಥವಾ ಸ್ಮೂತಿಗಳಲ್ಲಿ ಮಿಶ್ರಣ ಮಾಡಿ ತಿನ್ನಬಹುದು. ಚಿಯಾ ಬೀಜಗಳು ಚಿಕ್ಕದಾಗಿದ್ದರೂ ಪೋಷಕಾಂಶಗಳಿಂದ ಕೂಡಿದ್ದು ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆ ತುಂಬಿದ ಭಾವನೆಯನ್ನು ಉತ್ತೇಜಿಸುತ್ತದೆ. ಇವುಗಳನ್ನು ಹಾಲು ಅಥವಾ ಮೊಸರಿನೊಂದಿಗೆ ಪೌಷ್ಟಿಕ ಚಿಯಾ ಪುಡಿಂಗ್ಗಳನ್ನು ತಯಾರಿಸಿ ಸವಿಯಬಹುದು ಅಥವಾ ಸ್ಮೂತಿಗಳಿಗೆ ಅಥವಾ ಬೇಕಿಂಗ್ಗಳಲ್ಲಿ ಮೊಟ್ಟೆಯ ಬದಲಿಯಾಗಿ ಬಳಸಬಹುದು. ಇಂದಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.